ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬೆಳಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ ನಾನು ಹುರುಳಿಕಾಳು ಪಲ್ಯ ಮಾಡೋದು ಹೆಂಗಂತ ತೋರಿಸ್ತೀನಿ. ಇದರೊಳಗೆ ಎರಡು ವಿಧ, ಒಂದು ಕರಿದು ಇನ್ನೊಂದು ಕೆಂಪದಿರುತ್ತೆ. ನಾನು ಕೆಂಪು ಹುರುಳಿಕಾಳು ತೋರ್ಸಕತ್ತಿಲ್ಲ, ಕರಿಯೋದು ತೋರಿಸ್ತೀನಿ ನೋಡ್ರಿ. ಮಸ್ತ್ ಅಂದ್ರೆ ಟೇಸ್ಟ್ ಇರ್ತೈತಿ. ಒಂದು ಸಲ ನೀವು ಮಾಡಿ ನೋಡ್ರಿ. ಅದಕ್ಕೆ ಒಂದು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡ್ವಿ, ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಪ್ಷನಲ್ ಇದು. ಅಚ್ಚ ಖಾರದ ಪುಡಿ ಒಂದು ಚಮಚಕ್ಕಿಂತ ಕಡಿಮೆ ಇದು, ಸ್ಟ್ರಾಂಗ್ ಐತಿ. ಹಾಗಾಗಿ ಸ್ವಲ್ಪ ಗರಂ ಮಸಾಲ ತೊಗೊಂಡು ನೋಡ್ರಿ. ಮತ್ತು ಒಗ್ಗರಣೆಗೆ ಸಾಸಿವೆ, ಆಮೇಲೆ ಜೀರಿಗೆ, ಸ್ವಲ್ಪ ಎಣ್ಣೆ, ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಬೇಕಾಗುತ್ತೆ. ರುಚಿ ತಕ್ಕಷ್ಟು ಉಪ್ಪು. ನಾನು ನೋಡ್ರಿ ಈ ಕರಿ ಇವನ್ನ ತೊಗೊಂಡಿನಿ, ಹುರುಳಿಕಾಳನ್ನು ತೊಗೊಂಡಿನಿ. ಭಾಳ ಟೇಸ್ಟ್ ಅಂದ್ರೆ ಟೇಸ್ಟ್ ಆಗುತ್ತೆ. ಎಸ್ಪೆಷಲಿ ಇದು ಕರಿದು ಇರೋದ್ರಿಂದ. ಕೆಂಪದಕ್ಕಿಂತ ನೀವು ಒಂದ್ಸಲ ಮಾಡಿ ನೋಡ್ರಿ. ಒಂದು ಕಪ್ ಅಷ್ಟು ತೊಗೊಂಡಿನಿ ನಾನು, ಒಂದು ಬೌಲಷ್ಟು ಹುರುಳಿಕಾಳು. ಅವನ್ನ ಮೊದಲು ಕುಕ್ಕರ್ಗೆ ಹಾಕಿ ನೀಟಾಗಿ ತೊಳ್ಕೊಬೇಕು. ಹಳ್ಳು ಏನಾರು ಇದ್ದರೆ ಕ್ಲೀನ್ ಮಾಡಿ ಇಟ್ಕೊಂಡಿರ್ಬೇಕು. ಮಾಡಿ ಇದನ್ನು ಒಂದು 2 ಸಲ ನೀಟಾಗಿ ತೊಳೆದು ಆಮೇಲೆ ವಿಜಲ್ ಕೂಗಿಸ್ಬೇಕು ಕುಕ್ಕರ್ನಾಗ. ಹೊರಗೆ ಜಲ್ದಿ ಕುದಿಯಲ್ಲ. ಹೀಗಾಗಿ ನೋಡ್ರಿ ಒಂದು 3 ರಿಂದ 4 ವಿಜಲ್ ಬರಬೇಕಿದೆ, ಅಂದ್ರೆ ನೀಟಾಗಿ ಕುದಿತೈತಿ. ಇದ್ರ ಪಲ್ಯ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಆಗುತ್ತೆ. ರೊಟ್ಟಿಗೆ ಹೇಳಿ ಮಾಡಿಸಿದ ಕಾಂಬಿನೇಷನ್ ಅಂತಂದು ಹೇಳ್ಬೋದು. ನೋಡ್ರಿ ಇದನ್ನು ತೊಳೆದಾದ್ಮೇಲೆ ಒಂದು 3 ಗ್ಲಾಸ್ ಅಷ್ಟು ನೀರು ಹಾಕಿನಿ. ಆಮೇಲೆ ಕುಕ್ಕರ್ಗೆ ಇಟ್ಟಿನಿ. ಒಂದು 3 ವಿಜಲ್ ಅಥವಾ 4 ವಿಜಲ್ ಬರ್ಬೇಕಂದ್ರೆ ಅದು ಸರಿಯಾಗಿ ಬಂದಿರ್ತವೆ. ನೋಡ್ರಿ ಆಯ್ತು, ಈಗ ವಿಜಲ್ ಬಂತು. ನಾ ಏನು ಅದನ್ನು ತೋರ್ಸಕತ್ತಿಲ್ಲ ಇಲ್ಲಿ. ಕುಕ್ಕರ್ಗೆ ಇಟ್ಟು ಕುದಿಸ್ರಿ ಅಷ್ಟೇ ಹೇಳ್ತೀನಿ. ಈಗ ನೋಡ್ರಿ ಕಾಳು ಕುದ್ದೈತಿ. ಕುದ್ಮೇಲೆ ನೋಡ್ರಿ ನಾರ್ಮಲ್ ಕಾಳು ಗತೆನ ಕಾಣಕತ್ತೈತಿ ನಿಮಗೆ. ನೋಡ್ರಿ ಈಗ ಒಂದು ಬಾಣಲೆ ಇಟ್ಕೊಂಡು ನಾನು. ಈ ಬಾಣಲೆಗೆ ಫಸ್ಟ್ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳೋದು. ಬಿಸಿ ಆದಮೇಲೆ ಹಾಕ್ಕೊಂಡ ನಂತರ ಇದು ಕಾಯಿಲಿ ಸ್ವಲ್ಪ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೊಳ್ಳೋಣ. ಸಾಸಿವೆ ಚಟಪಟ ಅಂತ ಸಿಡಿದ್ಮೇಲೆ ಜೀರಿಗೆ ಹಾಕ್ಕೊಳ್ರಿ. ಏನಿಲ್ಲ ಫ್ರೆಂಡ್ಸ್, ಸಿಂಪಲ್ ಅಂದ್ರೆ ಸಿಂಪಲ್ ಐತಿ ಇದು ಪಲ್ಯ. ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ. ಸೈಡ್ ಡಿಶ್ಶನ್ನು ಆಗುತ್ತೆ, ನಡೀತೈತಿ. ಉಳ್ಳಾಗಡ್ಡಿ ಹಾಕ್ಕೋಬೇಕು, ಆಮೇಲೆ ಕರಿಬೇವು ಹಾಕ್ಕೋಬೇಕು ಎಣ್ಣೆ ಒಳಗೆ. ಹಾಕೊಂಡ್ಮೇಲೆ ಇದು ಫ್ರೈ ಆಗಲಿ ಸ್ವಲ್ಪ ಉಳ್ಳಾಗಡ್ಡಿ. ಸಿಂಪಲ್ ಅಂದ್ರೆ ಸಿಂಪಲ್, ಈಸಿ ಅಂತ ಹೇಳ್ಬೋದು. ಇದು ಪಲ್ಯ ಫಾಸ್ಟ್ ಆಗುತ್ತೆ. ನೋಡಿ ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಆಗಲಿ. ಉಳ್ಳಾಗಡ್ಡಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಅರಶಿನ ಹಾಕ್ಕೋಬೇಕು ಈ ಟೈಮ್ನೊಳಗೆ. ಇನ್ನೊಂಚೂರು ಫ್ರೈ ಆಗಲಿ. ಇದು ಒಂದು ಚಿಟಿಕೆ ಅರಶಿನ ಹಾಕ್ತೀನಿ ನೋಡ್ರಿ ನಾನು. ಅರಶಿನ ಹಾಕ್ಕೊಂಡ್ಮೇಲೆ ಇನ್ನೊಂದು ಸಲ ಇದನ್ನ ನೀಟಾಗಿ ಅರಶಿನ ಎಲ್ಲ ಮಿಕ್ಸ್ ಆಗೋ ಥರ ಸೌಟಿಂದ ಕೈ ಹಾಕ್ತೀರಿ. ಈ ಕರೆ ಹುರುಳಿಕಾಳು ರುಚಿ ಆಗ್ತಾವೆ ತಿನ್ನೋಕೆ. ನೋಡ್ರಿ ನೀವು ಮಾಡಿ ನೋಡ್ರಿ. ಈಗ ನಾನು ಸ್ವಲ್ಪ ಗರಂ ಮಸಾಲ ಹಾಕ್ತೀನಿ ನೋಡ್ರಿ. ಒಂದು ಸ್ವಲ್ಪ ಹಾಕ್ತೀನಿ ಗರಂ ಮಸಾಲ. ನೋಡಿ ಹಾಕ್ಕೊಡ್ರಿ. ನಾನು ಹಂಗೆ ಪ್ಯಾಕೆಟ್ಲೆ ಉದುರಿಸ್ತೀನಿ. ಮತ್ತು ಜಾಸ್ತಿ ಆಯ್ತಪ್ಪ ಅಂದ್ರೆ ಹೇಳೋಕ್ಕಾಗಲ್ಲ. ನೀವು ಸ್ಪೂನ್ಲೆ ಅರ್ಧ ಸ್ಪೂನ್ ಹಾಕೋರಿ. ಬೇಕಾಗಿಲ್ಲ, ಆಪ್ಷನಲ್ ಅದು. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಖಾರದ ಪುಡಿ ಒಂದು ಚಮಚದಷ್ಟು ಹಾಕ್ತೀನಿ ನೋಡಿರಿ. ಸ್ಟ್ರಾಂಗ್ ಐತಿ ಇದು ಖಾರ. ಅಚ್ಚ ಖಾರದ ಪುಡಿ ಇದು. ಈ ಉಳ್ಳಾಗಡ್ಡಿ ಮಸಾಲೆ ಮತ್ತು ಖಾರ ಎಲ್ಲ ಫ್ರೈ ಆದಮೇಲೆ ನೋಡ್ರಿ ನಾವು ಈ ಕುದಿಸಿಟ್ಕೊಂಡಿರುವಂತಹ ಹುರುಳಿಕಾಳು ಹಾಕ್ಕೋಬೇಕಾಕೈತಿ. ಈ ಬಿಸಿಲಿನ ಜಳಕ್ಕೆ ಚಲೋ ಅಂತ ಹೇಳ್ಬೋದು. ಈ ಪಲ್ಯ ತಂಪುನೇ ಇರ್ತೈತಿ. ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಆಗುತ್ತೆ ಪಲ್ಯ. ಒಂದು ಸಲ ಮಾಡಿ ನೋಡ್ರಿ ನೀವು. ಭಾರಿ ಟೇಸ್ಟ್ ಅಂದ್ರೆ ಟೇಸ್ಟ್ ಆಗುತ್ತೆ. ಈ ಕಾಳೆಲ್ಲ ಹಾಕ್ಕೊಳ್ರಿ. ಇದಕ್ಕೆ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿರಿ. ಎಲ್ಲ ಸ್ವಲ್ಪ ನೀರು ಇರುತ್ತೆ, ಏನಾಗಲ್ಲ ಫ್ರೆಂಡ್ಸ್. ಅದು ಒಂದು ಸ್ವಲ್ಪ ಹೀರ್ಕೋಬೇಕು ಉಪ್ಪು ಖಾರ ಎಲ್ಲ, ಅಂದ್ರೆ ರುಚಿ ಆಗುತ್ತೆ. ಈಗ ಉಪ್ಪು ಹಾಕಿಲ್ಲ ನಾವು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ನೋಡಿರಿ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊತೀವಿ. ತೆಂಗಿನಕಾಯಿ ತುರಿ ಆಪ್ಷನಲ್ಲು, ಬೇಕಂದ್ರೆ ಹಾಕ್ಕೋಬೋದು. ನಾನಿಲ್ಲಿ ಆ್ಯಡ್ ಮಾಡೋಕತ್ತಿಲ್ಲ ತೆಂಗಿನಕಾಯಿ. ಬರೀ ಉಪ್ಪು ಹಾಕ್ಕೊಂಡೆ ನೋಡಿರಿ. ಒಂದು ಸ್ವಲ್ಪ ಇದು ಫ್ರೈ ಆಗಲಿ. ಆತಪ್ಪ ಅಂತಂದ್ರೆ ಪಲ್ಯ ರೆಡಿ ಆಯ್ತಂತ ನೋಡ್ರಿ ಅರ್ಥ. ಫಾಸ್ಟ್ ಆಗುತ್ತೆ ಮತ್ತು ಬಿಸಿ ರೊಟ್ಟಿಗೆ ಮಸ್ತ್ ಅಂದ್ರೆ ಮಸ್ತ್ ಆಗುತ್ತೆ ಇದು ಪಲ್ಯ. ನೀವು ಒಂದು ಸಲ ಮಾಡ್ಕೊಳ್ರಿ.
ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿಲ್ಲ, ಲಾಸ್ಟಿಗೆ ಕೊತ್ತಂಬರಿ ಹಾಕೊಳ್ಳೋಣ. ಹಾಕ್ಕೊಂಡು ಇನ್ನೊಂದು 2 ನಿಮಿಷ ಬಿಟ್ಟು ಗ್ಯಾಸ್ ಫ್ಲೇಮ್ ಆಫ್ ಮಾಡಿದ್ರೆ ಮುಗೀತು. ಮಸ್ತ್ ಅಂದ್ರೆ ಮಸ್ತ್ ಪಲ್ಯ ರೆಡಿ ಆಗೈತೆ ಅಂತ ನೋಡಿರಿ. ಭಾರಿ ಟೇಸ್ಟ್ ಆಗುತ್ತೆ ಈ ಪಲ್ಯ. ಗೊತ್ತಿದ್ದವರು ಸಹ ನೋಡಿರಿ, ಗೊತ್ತಿಲ್ಲದೆ ಇರೋರು ನೋಡಿರಿ, ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ನೋಡಿರಿ ಈಸಿ ಅಂತ ಹೇಳ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.